ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ನಾನಿವತ್ತು ಎಲ್ಲಿ ಬಂದಿದ್ದೀನಿ ಅಂತ ಹೇಳೋಕ್ಕಿಂತ ಮುಂಚೆ ಒಂದು ಬೋರ್ಡ್ ತೋರಿಸ್ಬಿಡ್ತೇನೆ. ನೋಡಿ, ಇದೆ ಆ ಬೋರ್ಡು. ಈ ಬೋರ್ಡಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು, ಅಂದರೆ ಬೆಂಗಳೂರಿಂದ ಸೋಮವಾರಪೇಟೆ ತನಕ ಏನು ರಾಷ್ಟ್ರೀಯ ಹೆದ್ದಾರಿ ಆಗ್ತಾಯಿದೆ. ಚತುಷ್ಪಥ ರೋಡ್ ಅಂತ ಮಾಡಿದ್ದಾರೆ. ಸೊ ನೋಡಿ, ಅದೇ ರೋಡ್ ಇದು. ಇನ್ನೂ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ, ಬಟ್ ಈ ಥರ ಇದೆ. ಸೊ ನಾವಿವತ್ತು ಒಂದು ಸುಂದರವಾದ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಪವರ್ಫುಲ್ ಆಗಿರೋವಂಥ ಪ್ಲೇಸು. ಪವರ್ಫುಲ್ ಗಣೇಶ, ಉದ್ಭವ ಗಣೇಶ ಮೂರ್ತಿಗೆ ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ. ನಮ್ಮ ಜೊತೆ ನಮ್ಮ ಕಸಿನ್ ಅಶ್ವಿನಿ ಇದ್ದಾರೆ. ಹಾಯ್. ಸೊ ಇವಾಗ ನಾವು ಈ ರೋಡಲ್ಲಿ ಹೋಗೋಣ. ಈ ರೋಡ್ ಮಾತ್ರ ತುಂಬ ಚೆನ್ನಾಗಿದೆ. ಒಂದು ನಿಮಿಷ ಅಥವಾ 2 ನಿಮಿಷ ರೋಡ್ನ ತೋರಿಸ್ತೇನೆ, ಎಂಜಾಯ್ ಮಾಡಿ ರೋಡ್ ವ್ಯೂ. ಸ್ನೇಹಿತರೆ, ಇಲ್ಲಿಂದ ಆ ಜಾಗಕ್ಕೆ ಒಂದು ಶಾರ್ಟ್ ಕಟ್ ಇದೆ. ಇವಾಗೆಲ್ಲ ಸಿಮೆಂಟ್ ರೋಡ್ ಮಾಡಿದ್ದಾರೆ. ಮುಂಚೆ ಒಂಥರ ಆಫ್ ರೋಡ್ ಥರ ಇತ್ತು. ಸೊ ಇಲ್ಲಿಂದ ಒಂದು 100 ಅಥವಾ 200 ಮೀಟ್ರ್ ಇರ್ಬೋದು ಅಷ್ಟೇ. ಸೊ ಇದು ಬಂದ್ಬಿಟ್ಟು ಏನು ಸೊನ್ಲುಗೆರೆ ಹತ್ರ ಬರುತ್ತೆ ಗಣೇಶನ ದೇವಸ್ಥಾನ. ಸೊ ಇವಾಗ ನಾವು ಅಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ಕೊನೆ ತನಕ ವಿಡಿಯೋ ನೋಡಿ. ತುಂಬ ಚೆನ್ನಾಗಿದೆ ಇದೊಂಥರ ದೇವಸ್ಥಾನ. ಊರಿಂದ ಸ್ವಲ್ಪ ಆಚೆನೇ ಇದೆ. ನೋಡಿ, ಅಲ್ಲಿ ಕಾಣ್ತಿದೆಯಲ್ಲ, ಆ ರೋಡಿಂದ ನಾವು ಬಂದಿದ್ದು. ನಮ್ಮ ಕಸಿನ್ ಜೊತೆ ಬಂದಿರೋದು. ಸೊ ಇವಾಗ ಹೋಗೋಣ ಬನ್ನಿ. ನೋಡಿ, ಇದು ಫಸ್ಟ್ ಇಲ್ಲಂತ ತೋರಿಸ್ಬಿಡ್ತೀನಿ ಲೊಕೇಶನ್ನು. ಇದಿನ್ನೂ ಅಭಿವೃದ್ಧಿ ಆಗಬೇಕು. ಇದು ಬಂದ್ಬಿಟ್ಟು, ಈ ದೇವಸ್ಥಾನ ಬಂದ್ಬಿಟ್ಟು ಕುಣಿಗಲ್ ತಾಲೂಕಿಗೆ ಬರುತ್ತೆ. ಸೊ ಕುಣಿಗಲ್ ತಾಲೂಕಿನ ಯಾರು ಶಾಸಕರಿದ್ದರೆ ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಅಭಿವೃದ್ಧಿ ಮಾಡಿ. ತುಂಬ ಚೆನ್ನಾಗಿದೆ, ಪವರ್ಫುಲ್ ಆಗಿರುವಂಥ ಗಣೇಶ ಇದು. ಇನ್ನೊಂದು ವಿಶೇಷ ಏನು ಅಂದರೆ, ನಾನು ಕೆಲ್ಸಕ್ಕೆ ಸೇರ್ಕೊಳ್ಳೋಕ್ಕಿಂತ ಮುಂಚೆ ಬಂದಿಲ್ಲಿ ಪೂಜೆ ಮಾಡ್ಕೊಂಡು ಹೋಗಿದ್ದೆ. ತಕ್ಷಣವೇ ಕೆಲಸ ಆಯಿತು. ಸೊ ಅದೊಂದು ಏನೋ ದೇವಸ್ಥಾನದ ಮಹಿಮೆ ಅಂತ ಹೇಳ್ಬೋದು. ಸೊ ನೋಡಿ, ಅದೇ ದೇವಸ್ಥಾನ ದೂರದಿಂದ ಕಾಣ್ತಿದೆ ಅಂದ್ಕೊತೀನಿ. ಸೊ ಇವಾಗ ಆ ದೇವಸ್ಥಾನದ ಹತ್ರ ಹೋಗೋಣ. ನಮ್ಮ ಕಸಿನ್ ಜೊತೆಗೆ ಬಂದಿದ್ದಾರೆ. ಸೊ ಬನ್ನಿ ಹೋಗೋಣ. ಈ ಥರ ಇದೆ ದೇವಸ್ಥಾನ. ಇವತ್ತು ಅಲ್ಲೆಲ್ಲ ಪೂಜೆ ಎಲ್ಲ ಮಾಡ್ತಿದ್ದಾರೆ. ಚೆನ್ನಾಗಿದೆ ಅಲ್ಲ? ಹಿಂಗಿದೆ ದೇವಸ್ಥಾನ? ಬ್ಯೂಟಿಫುಲ್ ಆಗಿದೆ, ಒಳ್ಳೆ ಲೊಕೇಶನ್ ಹಿಂಗಿದೆ. ಸೊ ಇಲ್ಲಿಂದ ಅಲ್ಲೊಂದೇನೋ ಕಾಣಿಸ್ತಿದೆಯಲ್ಲ, ಅದು ಹುತ್ರಿದುರ್ಗದ ಬೆಟ್ಟ ಅನಿಸುತ್ತೆ. ಬೆಟ್ಟನೇ ಅದು. ವಿಡಿಯೋನು ಕೂಡ ಮಾಡಿದ್ದೀನಿ ನಾನು. ಸೊ ಅಲ್ಲೆಲ್ಲ ಕೂತಿದ್ದಾರೆ ಪೂಜೆ ಮಾಡಿಕೊಂಡು. ಇಲ್ಲ, ನಮ್ಮ ರಿಲೇಟಿವ್ಸು ಪೂಜೆ ಮಾಡ್ತಿದ್ದಾರೆ. ಸೊ ಸುಮ್ಮನೆ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಿದ್ದೀನಿ. ಹೊಸದಾಗಿ ದೇವಸ್ಥಾನ ಮಾಡಿದ್ದಾರೆ, ಎಲ್ಲ ಪೂಜೆ ಮಾಡ್ತಿದ್ದಾರೆ. ಇಲ್ಲಿ ನಮ್ಮ ಕಸಿನ್ಸ್ ಎಲ್ಲ ಬಂದಿದ್ದಾರೆ. ಇದು ದೇವಸ್ಥಾನ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಪೂಜೆ ಮಾಡ್ತಿದ್ದಾರೆ. ಅದಾದ ಗಣೇಶನ ದೇವಸ್ಥಾನದ್ದು ತುಂಬ ಬೆಲೆ ಚಪ್ಪಲಿ. ನೋಡಿ, ಹಿಂಗಿದೆ ಗಣೇಶನ ದೇವಸ್ಥಾನ ಇದು. ಇವತ್ತು ಇಲ್ಲೇನೋ ಪೂಜೆ ಮಾಡ್ತಿದ್ದಾರೆ, ಗಣೇಶ ಹೋಮ ಮಾಡ್ತಿದ್ದಾರೆ. ಇದೆಲ್ಲ ಹೊಸದಾಗಿ ಮಾಡಿದ್ದಾರೆ. ಇದನ್ನೆಲ್ಲ ಈ ಏನಂತಾರೆ ಪೂಜೆ ಮಾಡೋದಕ್ಕೆ ಜಾಗ ಅಂತೆಲ್ಲ ಮಾಡಿದ್ದಾರೆ. ತುಂಬ ಒಂಥರ
ಈ ಜಾಗ ಇದೆಯಲ್ಲ, ಇದು ಒಂಥರ ಊರಿಂದ ಆಚೆ ಇದೆ, ಒಂಥರ ಪೀಸ್ಫುಲ್ ಆಗಿದೆ. ಆ್ಯಂಡ್ ಇನ್ನೊಂದು ವಿಶೇಷ ಏನು ಅಂದರೆ, ಇಲ್ಲಿ ನೋಡಿ, ಇಲ್ಲಿ ನಾಗಪ್ಪ ಇದೆ, ನಾಗಪ್ಪನೆಲ್ಲ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಲ್ಲಿಂದ ನೋಡಿ, ಇದು ಗಣೇಶನ ದೇವಸ್ಥಾನ ಆದರೆ ಕೆಳಗಡೆಯಲ್ಲಿ ನಾಗಪ್ಪಂದು ಹುತ್ತ ಎಲ್ಲ ಕಾಣುತ್ತೆ, ನಾಗಪ್ಪನ ದೇವಸ್ಥಾನ ಎಲ್ಲ ಇದೆ. ಇದೆಲ್ಲ ಹೊಸದಾಗಿ ಏನು ಮಾಡಿದ್ದಾರೆ, ಕಲ್ಲುಗಳೆಲ್ಲ ಹಾಕಿ ಎಲ್ಲ ಮಾಡಿದ್ದಾರೆ, ಆಲದ ಮರ ಎಲ್ಲ ಇದೆ. ಸೊ ಇನ್ನೊಂದು ವಿಶೇಷ ಏನಂದರೆ, ನಾವು ಅಲ್ಲಿ ಕಾಣ್ತಿದ್ದೆಲ್ಲ ಹುತ್ರಿದುರ್ಗದ ಬೆಟ್ಟ. ಹುತ್ರಿದುರ್ಗದ ಬೆಟ್ಟ ಕಂಪ್ಲೀಟ್ ನಾವು ಹತ್ತಿದ್ದೀವಿ, ವೀಡಿಯೋನು ಕೂಡ ಮಾಡಿದ್ದೀವಿ. ದಯವಿಟ್ಟು ಕಲಿಯುವ ಯೂಟ್ಯೂಬ್ ಚಾನಲಲ್ಲಿ ಇರುತ್ತೆ, ಹೋಗಿ ನೋಡಿ, ಮಿಸ್ ಮಾಡಬೇಡಿ, ಓಕೆನಾ. ಸೊ ಇದಿಷ್ಟು ಗಣೇಶನಿಗೆ ದೇವಸ್ಥಾನದ ಒಂದು ಸುಂದರವಾದ ವಿಡಿಯೋ ಅನ್ಬೋದು. ಆಮೇಲೆ ಗಣೇಶನ ಹತ್ತಿರದಿಂದ ತೋರಿಸ್ತೀನಿ, ಅದ್ರ ವಿಶೇಷನ ಹೇಳ್ತೀನಿ. ಸೊ ಆಯ್ತು ರೀ, ನಿಮ್ಮ ಮನೆ ದೇವರು, ನಿಮ್ಮನ ದೇವರು ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ. ಮಹಾಗಣಪತಯೇ ನಮಃ. ಧ್ಯಾಯಾಮಿ ಧ್ಯಾನ ಸಮರ್ಪಯಾಮಿ, ಆವಾಹಯಾಮಿ ಧ್ಯಾನ ಸಮರ್ಪಯಾಮಿ, ಪಾದಾನವಿಲಯೋ ವಾದ್ಯಂ ವಾದ್ಯಂ ಸಮರ್ಪಯಾಮಿ, ಹಸ್ತಯೋ ಮಾರ್ಗ್ಯಂ ಸಮರ್ಪಯಾಮಿ, ಮುಖೇ ಆಚಮನೀಂ ಸಮರ್ಪಯಾಮಿ, ಸ್ಥಾಪಯಾಮಿ ಸ್ಥಾನಂ ಸ್ಥಾನಂ ಸಮರ್ಪಯಾಮಿ. ಧ್ರುವೋಯಂ ಕೃತಗೃಹ್ಯತಾಂ ಸಮರ್ಪಯಾಮಿ. ಬಹುದಾಧಪೂರುಢಾಜಿ ರಜಿಪತ್ತೆ ಬಿಟ್ಟೆ ಮತ್ತೆ ಬಹುರಾಜಸ್ಫೋಢಾಜೈ ರಾಜಾಸ್ತು. ತ್ರಂಬಕೈ ಯಜಾಮಹ ಇತ್ಯಾಹ ಮೃತ್ಯೋರ್ಮುಕ್ಷೇ ಗಮಾಮೃತಾದಿ ದೇವಾಮೈ ತದಾಹ ಉಚ್ಚಿರಂತೆ ಭಗತ್ಯ ಲೇಪ್ಸಂತೆ ಮೂತೆ ಕೃತ್ವಾ ಸಜಂತೆ ಯಥಾ ಜನೈ ಯಥೇವ ಸಂಕರೋತಿ ತಾದೃಗೇವ ತತ್ ಏಷತೆ ರುದ್ರಭಾಗರಿತ್ಯಾಹ ನಿರವತ್ಯೈ ಅಪ್ರತೀಕ್ಷವಾಜಂತೆ. ಆವಾಹಿತ ಸರ್ವೇಭ್ಯೋ ದೇವತಾಭ್ಯೋ ನಮಃ. ಕರ್ಪೂರಮಂಗಳನೀರಾಜನಂ ನರ್ಟಯಾಮಿ, ನೀರಾಜನೆ ಆಚಮನೀಂ ಸಮರ್ಪಯಾಮಿ, ಆಚಮ್ಯಾನಂತರ ಮಧ್ಯೆ ಪರಿಮಳಪತ್ರ ಪುಷ್ಪಾಣಿ ಸಮರ್ಪಯಾಮಿ, ದೇವರಕ್ಷಾಂ ಧಾರಯಾಮಿ. ಸ್ನೇಹಿತರೆ ನೋಡಿ, ಇದೆ ಗಣೇಶ ಕಾಣ್ತಾ ಇದೆ ಅಂತ ಅಂದ್ಕೊತೀನಿ. ಇದರ ಸ್ಥಳ ಮಹಿಮೆನ ನಾನು ನಿಮಗೆ ಹೇಳ್ತೀನಿ ಏನು. ಸೊ ಈ ಗಣೇಶ ಇದೆಯಲ್ಲ, ಈ ಗಣೇಶನ ದೇವಸ್ಥಾನದ ಇತಿಹಾಸನ ನಾನು ಹೇಳೋಕ್ಕೆ ಇವಾಗ ಇಷ್ಟಪಡ್ತೀನಿ. ಇಲ್ಲಿ ನಿಮಗೆ ಕಾಣ್ತಿದೆಯಲ್ಲ, ಈ ಬಂಡೆ ಇದೆಯಲ್ಲ, ಈ ಬಂಡೆಯಲ್ಲಿ ಇವರೆಲ್ಲ ಏನು ಮಾಡಿದ್ರು, ಕೆಲವರು ಕೆಲಸಗಾರರು ಡೈನಮೈಟ್ ಎಲ್ಲ ಇಟ್ಟು ಏನೋ ಬಂಡೆನ ಪುಡಿ ಮಾಡಿ ಏನೋ ಮಾಡೋದಕ್ಕೆ ಅಂತ ಟ್ರೈ ಮಾಡಿದರು. ಅಂಥ ಟೈಮಲ್ಲಿ ಏನಾಯಿತು ಅಂದರೆ, ಒಂದು ಹಾವು ಬಂದ್ಬಿಟ್ಟು ಕೂತ್ಕೊಂಡಿತ್ತಂತೆ, ಏನೇ ಮಾಡಿದ್ರು ಹೋಗ್ತಿರ್ಲಿಲ್ವಂತೆ. ಆಮೇಲೆ ಹೀಗೆ ಎಲ್ಲರನ್ನೂ ಕೇಳಿದ್ದಕ್ಕೆ, ಯಾರೋ ಪುರೋಹಿತರನ್ನ ಅವ್ರನ್ನೆಲ್ಲ ಕೇಳಿದ್ದಕ್ಕೆ, ಇಲ್ಲಿ ಆ ಬಂಡೆನಲ್ಲಿ ಒಂದು ಗಣೇಶ ಏನಾಗಿದೆ ಉದ್ಭವ ಆಗಿರೋದು ಒಂದು ಗೊತ್ತಾಯಿತು. ಸೊ ಈ ಬಂಡೆ ಇದೆಯಲ್ಲ, ಇದು ಒಂದು ಆನೆ ಆಕೃತಿಯಲ್ಲಿ ಇದೆ, ಇದು ಬಂಡೆ. ಸೊ ಹೀಗಾಗಿ ಆನೆ ಆಕೃತಿಯಲ್ಲಿ ಅಂದರೆ ಗಣೇಶ ಏನು ಮಾಡಿದ್ದಾನೆ, ಬಂಡೆಯ ತುದಿಯಲ್ಲಿ ಏನೋ ಗಣೇಶನ ರೂಪಕ್ಕೆ ಬಂದ್ಬಿಟ್ಟು ಉದ್ಭವ ಆಗಿದೆ. ಸೊ ಹೀಗಾಗಿ ಇದನ್ನು ಏನು ಗಣೇಶ ಮೂರ್ತಿನ ಇಲ್ಲಿ ಮಾಡಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡೋಣ ಅಂತ ಎಲ್ಲ ನಮ್ಮ ಪೂರ್ವಿಕರು ಎಲ್ಲ ಡಿಸೈಡ್ ಮಾಡಿದ್ರು. ಸೊ ಅವರೆಲ್ಲ ಡಿಸೈಡ್ ಮಾಡಿ 1-2 ವರ್ಷಗಳ ಹಿಂದೆ ಅಷ್ಟೇ ಈ ದೇವಸ್ಥಾನನ ಏನು ಮಾಡಿದ್ರು, ಕನ್ಸ್ಟ್ರಕ್ಷನ್ ಮಾಡಿದ್ರು.
ಸೊ ಮುಂಚೆ ಇದೆಲ್ಲ ಏನೂ ಇರಲಿಲ್ಲ, ದೇವಸ್ಥಾನ ಎಲ್ಲ ಏನೂ ಇರಲಿಲ್ಲ. ಜಸ್ಟ್ ಈ ಥರ ಒಂಥರ ಏನೋ ಪೊದೆಗಳು ಕಾಡುಗಳೆಲ್ಲ ಇತ್ತು. ಆ್ಯಂಡ್ ಇನ್ನೊಂದು ವಿಚಾರ ಏನು ಅಂದರೆ ಇಲ್ಲಿ ನೀವು ಪೂಜೆ ಮಾಡಲಿಲ್ಲ, ವರ್ಷ ಪೂಜೆ ಮಾಡಲಿಲ್ಲ ಅಂದರೆ ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಿತ್ತು. ಸೊ ಹೀಗಾಗಿ ಇವ್ರೇನು ಮಾಡಿದ್ರು, ಇವತ್ತು ಗಣೇಶನ ಪೂಜೆ, ಗಣಪತಿ ಹೋಮ ಮಾಡಬೇಕು ಅಂತ ಇವತ್ತು ಹರಿಸ್ಕೊಂಡು ಇವತ್ತು ಇಲ್ಲಿ ಗಣಪತಿ ಪೂಜೆನ ಎಲ್ಲ ಮಾಡಿದ್ದಾರೆ. ನಮ್ಮ ರಿಲೇಟಿವ್ಸೇ ಮಾಡಿರೋದು. ಸೊ ಇದಿಷ್ಟು ಈ ಏನು ದೇವಸ್ಥಾನದ ಕುರಿತಾದ ಒಂದು ಮಾಹಿತಿ. ಸೊ ಇದಿಷ್ಟು ನೀವು ನೋಡಿದ್ರಿ ಅಂತ ಅಂದ್ಕೊತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ಇದು ತುಂಬ ಪವರ್ಫುಲ್ ಆಗಿರೋವಂಥ ಗಣೇಶ. ಯಾಕೆ ಪವರ್ಫುಲ್ ಆಗಿರೋವಂಥ ಗಣೇಶ ಅಂದರೆ, ನಾನು ಕೆಲಸಕ್ಕೆ ಸೇರ್ಕೊಳ್ಳೋಕ್ಕಿಂತ ಮುಂಚೆ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗಿದ್ದೆ. ಒಂದು 2-3 ದಿವಸದಲ್ಲೇ ನನ್ನ ಕೆಲಸ ಆಯಿತು. ಸೊ ಹೀಗಾಗಿ ನನಗೆ ನಂಬಿಕೆ ಇದೆ ದೇವಸ್ಥಾನದ ಮೇಲೆ. ಸೊ ಈ ದೇವಸ್ಥಾನ ಬಂದ್ಬಿಟ್ಟು ಸೊನ್ಲುಗೆರೆ ಅಂತ ಒಂದು ಗ್ರಾಮದ ಹತ್ರ ಬರುತ್ತೆ. ಇದು ರಾಜಗೆರೆ ಕ್ರಾಸ್ ಅಂತ ಬರುತ್ತೆ. ಅಲ್ಲಿಂದ ನೀವು ಒಳಗಡೆ ಬರಬೇಕಾಗುತ್ತೆ. ಇದರ ಡಿಸ್ಕ್ರಿಪ್ಷನ್ ಲಿಂಕ್ನ ಹಾಕಿರ್ತೀನಿ. ಬಟ್ ಎಕ್ಸಾಕ್ಟ್ ಲೊಕೇಶನ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಹಾಕಿರ್ತೀನಿ, ನೋಡಿ ಒಂದು ಸತಿ. ಬಟ್ ತುಂಬ ಚೆನ್ನಾಗಿದೆ. ಇಲ್ಲಿರುವಂಥ ಶಾಸಕರು, ಯಾರು ರಾಜಕಾರಣಿಗಳು, ದಯವಿಟ್ಟು ಈ ದೇವಸ್ಥಾನನ ಅಭಿವೃದ್ಧಿ ಮಾಡಿ ಅಂತ ಕೇಳ್ಕೊತೀನಿ. ಪ್ರವಾಸಿ ತಾಣವಾಗಿ ಮಾಡಿ, ತುಂಬಾ ಅಭಿವೃದ್ಧಿ ಕೆಲಸಗಳಾಗಬೇಕು, ರೋಡ್ಗಳಾಗಬೇಕು. ತುಂಬ ಪವರ್ಫುಲ್ ಆಗಿರೋಂಥ ದೇವಸ್ಥಾನ. ದಯವಿಟ್ಟು ಒಂದು ಸ್ವಲ್ಪ ಕಾಂಟ್ರಿಬ್ಯೂಷನ್ ಮಾಡಿ ಅಂತ ನಾನು ಕೇಳ್ಕೊತೇನೆ. ಇದಿಷ್ಟು ಈ ಗಣಪತಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಮಾಹಿತಿ. ಇವಾಗ ನಾನು ಕೆಳಗಡೆ ತೋರಿಸ್ತೀನಿ. ಕೆಳಗಡೆ ಒಂದು ಏನೋ ನಾಗಪ್ಪಂದೆಲ್ಲ ಪ್ರತಿಷ್ಠಾಪನೆ ಮಾಡಿದ್ದಾರೆ, ಹಳ್ಳಿ ಮರ ಇದಲ್ಲಿ ತೋರಿಸ್ತೀನಿ ಬನ್ನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಹೊಸದಾಗಿ ಮಾಡಿದ್ದಾರೆ ಮೆಟ್ಲು. ಮುಂಚೆ ಇದೆಲ್ಲ ಏನೂ ಇರಲಿಲ್ಲ, ಮೆಟ್ಲು ಏನೂ ಇರಲಿಲ್ಲ. ನೋಡಿ ಅಲ್ಲೇ ಒಂದು ದೊಡ್ಡ ಹುತ್ತ ಕಾಣ್ತಿದೆ. ಇಲ್ಲಿ ಅರಳಿ ಮರ ಕಾಣ್ತಿದೆ. ಇಲ್ಲಿ ನಾಗರಕಲ್ಲು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ಇಲ್ಲೂ ಕೂಡ ಏನೋ ಬಂದು ಪೂಜೆಗಳನ್ನು ಮಾಡಿಬಿಟ್ಟು ಹೋಗ್ತಾರೆ ಎಲ್ಲರೂ. ಸೊ ಇದು ಹೊಸದಾಗಿ ಮಾಡಿರೋದ್ರಿಂದ ಇನ್ನೂ ಅಷ್ಟು ಇಂಪ್ರೂವ್ಮೆಂಟ್ಸ್ ಆಗಿಲ್ಲ. ದಯವಿಟ್ಟು ಇಂಪ್ರೂವ್ಮೆಂಟ್ಸ್ ಆಗಲಿ, ಎಲ್ಲರೂ ಮಾಡಿ ಅಂತ ನಾನು ಕೇಳ್ಕೊತೀನಿ. ಸೊ ನೋಡಿ, ಇದು ನಾಗಪ್ಪ ದೇವ್ರ ಕಾಪಾಡಪ್ಪ ನಾಗಪ್ಪನ ದೇವಸ್ಥಾನ. ಪಕ್ಕದಲ್ಲೇ ಒಂದು ಒಳ್ಳೆ ಅರಳಿ ಮರ ಇದೆ, ದೊಡ್ಡದಾದ ಅರಳಿ ಮರ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಮೇಲ್ಗಡೆ ಬಂದ್ಬಿಟ್ಟು ಗಣೇಶನ ದೇವಸ್ಥಾನ ಇದೆ, ಕಾಣ್ತಿದೆ ಅಂತ ಅಂದ್ಕೊತೀನಿ. ಸೊ ಇದಿಷ್ಟು ನಮ್ಮ ಈ ಸ್ಪೆಷಲ್ ಗಣೇಶನ ಏನೋ ಒಂದು ವಿಡಿಯೋ ಆಗಿತ್ತು ಅಂತ ಅಂದ್ಕೊತೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಎಷ್ಟು ಬೆವರ್ತಾ ಇದ್ದೀನಿ. ಸೊ ಅಷ್ಟು ಬಿಸಿಲಿದೆ. ಇಷ್ಟು ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಬಾಯ್.